ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ನಮಸ್ಕಾರನ ತಿಳಿಸ್ತಾ, ಈ ದಿನ ತುರ್ತಾಗಿ ಸುದ್ದಿಗೋಷ್ಠಿ ಕರೆಯೋದಕ್ಕೆ ಮೂಲ ಕಾರಣ, ಇದೇ ತಿಂಗಳು 26ನೇ ತಾರೀಕು ನಿಮಗೆಲ್ಲ ಗೊತ್ತಿರುವ ಹಾಗೆ ಲೋಕಸಭಾ ಚುನಾವಣೆ. ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಒಕ್ಕಲಿಗರ ಪರವಾಗಿ ಲಕ್ಷ್ಮಣ್ ಅನ್ನುವಂಥವರ ವ್ಯಕ್ತಿನ ಒಂದು ಪಕ್ಷದಿಂದ ನಿಲ್ಲಿಸಿದ್ದಾರೆ. ಅದಕ್ಕೆ ಯಾರ್ಯಾರೋ ಎಲ್ಲೆಲ್ಲಿಯವರು ಎಷ್ಟೋ ಜನ ಲಕ್ಷ್ಮಣ್ ಒಕ್ಕಲಿಗರೇ ಅಲ್ಲ, ಅವರು ನಿಜವಾದ ಒಕ್ಕಲಿಗರಲ್ಲ ಅಂತ ಇದೇ ನಿಮ್ಮ ಮಾಧ್ಯಮದಗಳ ಮುಖಾಂತರ ನಮಗೆ ವಿಷಯ ಗೊತ್ತಾಯಿತು. ಆದರೆ ಇದಕ್ಕೆ ನಾನು ಒಂದು ಹೇಳೋದಕ್ಕೆ ಏನು ಬಯಸ್ತೀನಿ ಅಂತ ಅಂದರೆ, ಅವರು ನಿಜವಾದ ಒಕ್ಕಲಿಗರೇ. ಜೊತೆಯಲ್ಲಿ 1992ನೇ ಇಸ್ವಿನಲ್ಲಿ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದಿಂದನೇ ಅವರು ಚುನಾವಣೆ ಕಂಟೆಸ್ಟ್ ಮಾಡಿ ಅವರು ಸೋತಿದ್ದಂತಹ ವ್ಯಕ್ತಿ. ಅಂದಮೇಲೆ ಅವರು ನಮ್ಮ ಒಕ್ಕಲಿಗರಾಗೋದಕ್ಕೆ ಯಾವುದೇ ರೀತಿಯ ಇದಿಲ್ಲ. ಬಟ್ ಅವ್ರು ನಿಜವಾದ ಒಕ್ಕಲಿಗರು ಅನ್ನೋದನ್ನು ನಾನು ನಿಮ್ಮೆಲ್ಲರ ಮಾಧ್ಯಮದ ಮುಖಾಂತರ ನಾನು ತಿಳಿಸೋದಕ್ಕೆ ನಾನು ಬಯಸ್ತೀನಿ. ಜೊತೆಯಲ್ಲಿ ಇದೇ 10 ವರ್ಷದಿಂದನೂ ಸಹ ನಮ್ಮ ಮಾನ್ಯ ಒಕ್ಕಲಿಗ ಲೀಡ್ರಾದರ, ನಮ್ಮ ಜನಾಂಗದ ನಾಯಕರಾದ, ಜೊತೆಯಲ್ಲಿ 10 ವರ್ಷದಿಂದ ನಮ್ಮ ಲೋಕಸಭಾ ಸಂಸದರಾದ ಪ್ರತಾಪ್ ಸಿಂಹ ಅವರು 10 ವರ್ಷದಿಂದನೂ ಸಹ ನಮ್ಮ ಮೈಸೂರು ಲೋಕಸಭಾ ಇದರಲ್ಲಿ ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಮೈಸೂರಿನ ಅಭಿವೃದ್ಧಿಗೆ, ಮೈಸೂರಿನ ಏಳಿಗೆಗೆ ಅವ್ರದ್ದೇ ಆದಂತಹ ಕೆಲಸ ಕಾರ್ಯನ ಮಾಡಿ ಒಂದು ಒಳ್ಳೆಯ ಹೆಸರನ್ನು ಮಾಡಿದಂತಹ ವ್ಯಕ್ತಿ. ಅವರು ಒಕ್ಕಲಿಗರು ಅನ್ನೋ ಒಂದೇ ಒಂದು ಮಾತಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರಿಗೆ ಟಿಕೆಟ್ ಕೊಡದೆ ಟಿಕೆಟ್ನ ತಪ್ಪಿಸಿದ್ದಾರೆ. ಅಲ್ಲಿಗೆ ಅವರು ಒಕ್ಕಲಿಗರನ್ನ ತುಣಿಯಂಥ ಸಂದರ್ಭ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅನಿಸಿಕೆ. ನಾನು ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಅಂದರೆ, ಇವಾಗ ಅವರು ಒಕ್ಕಲಿಗರು ಅನ್ನೋ ಒಂದು ಭಾವನೆಯಿಂದನೇ ಇವತ್ತು ಅವರು 2 ಬಾರಿ ಗೆದ್ದಿರೋವಂಥವ್ರನ್ನ ಈ ಬಾರಿ ಕೊಟ್ಟಿದ್ದಿದ್ರೆ ಅವರು ಇನ್ನೂ 1 ಲಕ್ಷ 2 ಲಕ್ಷ ಲೀಡಲ್ಲಿ ಅವರು ಗೆಲ್ತಾರೆ ಅನ್ನೋ ಒಂದು ಮನೋಭಾವನೆ ಎಲ್ಲರಲ್ಲೂ ಇತ್ತು. ಇದೇ ಅವರು 2 ಬಾರಿನೂ ಪ್ರತಾಪ್ ಸಿಂಹ ಅವರು ಲೋಕಸಭಾ ಇದರಲ್ಲಿ ನಮ್ಮ ಒಕ್ಕಲಿಗ ಕ್ಯಾಂಡಿಡೇಟ್ ಆದಾಗ ಇಡೀ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದ ಎಲ್ಲ ನಿರ್ದೇಶಕರುಗಳು ಅವರ ಪರವಾಗಿ ನಿಂತು ನಮ್ಮ ಒಕ್ಕಲಿಗ ಅನ್ನೋ ಒಂದು ಕಾರಣಾಂತರದಿಂದ 2 ಬಾರಿಯಿಂದನೂ ಅವ್ರನ್ನ ಗೆಲ್ಲಿಸ್ಕೊಂಡು ಕರ್ಕೊಂಡು ಬಂದಿದ್ದೀವಿ. ಆದರೆ ಈ ಬಾರಿ ಅವ್ರಿಗೆ ಟಿಕೆಟ್ ಕೊಡದೇ ಇರೋದು ಖಂಡನೀಯ. ಜೊತೆಯಲ್ಲಿ ಈ ಬಾರಿ ಒಕ್ಕಲಿಗ ಅನ್ನೋಂಥ ಕಾರಣಾಂತರದಿಂದ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಲಕ್ಷ್ಮಣ್ ಅನ್ನೋಂಥ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘ ಮೊನ್ನೆ 16ನೇ ತಾರೀಕು ನಡೆದಂತಹ ಒಂದು ಮೀಟಿಂಗ್ನಲ್ಲೂ ಸಹ ಎಲ್ಲರೂ ಬಹುಮತದಿಂದ ಅವರಿಗೆ ಬೆಂಬಲವನ್ನು ಸೂಚಿಸಿ ಪ್ರತಾಪ್ ಸಿಂಹ ಅವ್ರಿಗೆ ಹೇಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡಿದೋ ಅದೇ ರೀತಿಯ ಲಕ್ಷ್ಮಣ್ ಅವ್ರಿಗೂ ಮಾಡಬೇಕು ಅಂತ ನಮ್ಮ ಒಂದು ಸಂಘದಲ್ಲಿ ಒಂದು ತೀರ್ಮಾನವನ್ನು ತಗೊಂಡು ನಿರ್ಣಯನ ಕೈಗೊಂಡಿದ್ದೀವಿ. ಆದ್ದರಿಂದ ನಾನು ಕೇಳ್ಕೊಳ್ತಾ ಇರೋದು ಒಂದೇ, ನಮ್ಮ ಇಡೀ ಮೈಸೂರು ಲೋಕಸಭಾ ಎಲ್ಲೆಲ್ಲಿ ನಮ್ಮ ಒಕ್ಕಲಿಗ ಜನಾಂಗದ ವ್ಯಾಪ್ತಿಗೆ ಎಲ್ಲೆಲ್ಲಿ ಬರುತ್ತೆ ಅವರೆಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ದಯಮಾಡಿ ನಮ್ಮ ಜನಾಂಗದ ನಾಯಕನಾಗಿ ಇವತ್ತು ಲಕ್ಷ್ಮಣ್ ಅವ್ರನ್ನ ನಿಲ್ಲಿಸಿದ್ದಾರೆ. ಅವರಿಗೆ ಎಲ್ಲರೂ ಕೈಗೂಡಿಸಿ ಬೆಂಬಲಿಸಿ ಅವರನ್ನು ಗೆಲ್ಲಿಸಿ ಅವರನ್ನು ಲೋಕಸಭೆಗೆ ಕಳಿಸ್ಕೊಡ್ಬೇಕು ಅಂತ ನಾನು ನಿಮ್ಮೆಲ್ಲರ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.